ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ವರಮಹಾಲಕ್ಷ್ಮಿ ಅಮ್ಮನವರಿಗೆ ಸ್ಯಾರಿ ಉಡಿಸೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. 2 ಸ್ಟೆಪ್ಪಲ್ಲಿ ಸ್ಯಾರಿ ಉಡಿಸೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ತುಂಬ ಈಸಿಯಾಗಿ ಹಾಗೆಯೇ ತುಂಬ ಬೇಗನೆ ಈ ಥರ ಸ್ಯಾರಿನ ಉಡಿಸ್ಬೋದು ಅಂತಲೇ ಹೇಳ್ಬೋದು. ಹಾಗಾದರೆ ನೋಡೋಣ ಬನ್ನಿ ಹೇಗೆ. ಮೊದಲನೇದಾಗಿ ಸ್ಯಾರಿನ ನೆರಿಗೆ ಮಾಡ್ಕೋಬೇಕು. 3 ಬಟ್ಟೆ ಕ್ಲಿಪ್ ಇಟ್ಕೊಂಡಿದ್ದೀನಿ, ಹಾಗೆಯೇ ಸ್ಯಾರಿ ಪಿನ್ನು ಇಟ್ಕೊಂಡಿದ್ದೀನಿ. ಸ್ಯಾರಿ ಪಿನ್ ಇಲ್ಲಾಂದರೆ ಗುಂಡು ಪಿನ್ ಸಹ ಇಟ್ಕೋಬೋದು, ಅದು ನಿಮ್ಮ ಚಾಯ್ಸು. ಸ್ಯಾರಿ ಪಿನ್ ಯಾಕೆ ಯೂಸ್ ಮಾಡೋದಿಲ್ಲ ಅಂತ ಅಂದರೆ ಬಟ್ಟೆಗೆ ಇಟ್ಕೊಂಡು ಬಟ್ಟೆ ಕಿತ್ತೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಸ್ಯಾರಿ ಪಿನ್ನ ಯೂಸ್ ಮಾಡೋದಿಲ್ಲ, ಗುಂಡು ಪಿನ್ನೇ ಯೂಸ್ ಮಾಡ್ತಾರೆ. ಗುಂಡು ಪಿನ್ ಆದರೂ ಯೂಸ್ ಮಾಡ್ಬೋದು, ಸ್ಯಾರಿ ಪಿನ್ ಆದರೂ ಯೂಸ್ ಮಾಡ್ಬೋದು. ನೋಡಿ, ನಾನಿಲ್ಲಿ ನೆರಿಗೆ ಮಾಡ್ಕೊತಾ ಇದ್ದೇನೆ. ಒಂದು 15-16 ನೆರಿಗೆ ಬರುತ್ತೆ. ಅಷ್ಟು ನೆರಿಗೆನೂ ಒಂದೇ ಸಲ ಮಾಡಿಕೊಂಡು ಆಮೇಲೆ ನಾವಿಲ್ಲಿ 2 ಸೈಡು ಸರಿಯಾಗಿ ಜೋಡಿಸ್ಕೊಂಡು ಕ್ಲಿಪ್ ಹಾಕ್ಕೋಬೋದು. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂದರೆ ಒಂದು 5-6 ನೆರಿಗೆ ಮಾಡಿ ನಾವು 2 ಸೈಡನ್ನು ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ ಹಾಕ್ಕೋಬೋದು. ಬಟ್ಟೆ ಕ್ಲಿಪ್ ಹಾಕ್ಕೊಂಡು ಆಮೇಲೆ ನಾವು ಕಂಟಿನ್ಯೂ ಮಾಡ್ಬೋದು. ಇಲ್ಲ ನನಗೆ ಫುಲ್ ಆಗುತ್ತೆ ಅನ್ನೋದಾದರೆ ನಾವು ಒಂದು 15 or 16 ನೆರಿಗೆ ಬರುತ್ತೆ, ಅಷ್ಟು ನೆರಿಗೆ ಮಾಡಿಕೊಂಡು ಬಟ್ಟೆ ಕ್ಲಿಪ್ನ ಹಾಕ್ಕೋಬೋದು. ನಾನಿಲ್ಲಿ ಒಂದು 5-6 ನೆರಿಗೆ ಮಾಡಿ ನಾನು 2 ಸೈಡು ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ನ ಹಾಕ್ಕೊತಾ ಇದ್ದೇನೆ. ನಾನು ನಿಮಗೆ ತೋರಿಸೋಕ್ಕೋಸ್ಕರ ಈ ಥರ ಬಟ್ಟೆ ಕ್ಲಿಪ್ 5-6 ನೆರಿಗೆ ಮಾಡಿಕೊಂಡು ಬಟ್ಟೆ ಕ್ಲಿಪ್ನ ಹಾಕ್ಕೊತಾ ಇದ್ದೇನೆ, ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ನ ಹಾಕ್ಕೊತಾ ಇದ್ದೇನೆ. ಮೆಥಡಲ್ಲಿ ನಾವು ನೆರಿಗೆನ ಮಾಡಿಕೊಂಡ್ರೆ ತುಂಬ ಬೇಗನೆ ನಾವು ನೆರಿಗೆನ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಹಾಗೆಯೇ ಈಸಿಯಾಗಿಯೂ ಇರುತ್ತೆ. ಮೊದಲನೇ ಸರಿ ಸ್ಯಾರಿ ಉಡಿಸೋದನ್ನ ಕಲಿತಿರೋರು ಸಹ ಈ ಥರ ಮೆಥಡ್ನ ಯೂಸ್ ಮಾಡಿದರೆ ಆರಾಮಾಗಿ ಸ್ಯಾರಿ ಉಡಿಸ್ಬೋದು ಅಂತಲೇ ಹೇಳ್ಬೋದು. ನಾನು ಒಂದು 5-6 ನೆರಿಗೆ ಮಾಡಿಕೊಂಡು ನಾನಿಲ್ಲಿ ಸೇರಿಸ್ಕೊತಾ ಇದ್ದೇನೆ. 2 ಸೈಡು ಜೋಡಿಸ್ಕೊಂಡು ಕ್ಲಿಪ್ನ ಹಾಕ್ಕೊತಾ ಇದ್ದೇನೆ. ಬಟ್ಟೆ ಕ್ಲಿಪ್ ಹಾಕ್ಕೊಳ್ದೆ ಸ್ಯಾರಿ ಪಿನ್ನು ಸಹ ಹಾಕ್ಬೋದು. ಸ್ಯಾರಿ ಪಿನ್ ಹಾಕೋದ್ರಿಂದ ಬಟ್ಟೆಗೆ ಕಿತ್ತೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಕ್ಲಿಪ್ನ ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ಮತ್ತೆ ಅಷ್ಟೇ ಒಂದು 5-6 ಇಟ್ಬಿಟ್ಟು ನಾನು ನೆರಿಗೆನ ಮಾಡ್ಕೊತಾ ಇದ್ದೇನೆ. ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಬೇರೆ ಬೇರೆ ಮೆಥಡಲ್ಲಿ ಹೇಗೆಲ್ಲ ಸ್ಯಾರಿ ಹಾಕ್ಬೋದು ಅನ್ನೋದನ್ನೆಲ್ಲ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ನೋಡ್ಕೊಬನ್ನಿ ಫ್ರೆಂಡ್, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೇನೆ. ನೋಡಿ, ನಾನು 2 ಸೈಡನ್ನು ನೀಟಾಗಿ ಬಟ್ಟೆ ಕ್ಲಿಪ್ನ ಹಾಕ್ಕೊತಾ ಇದ್ದೇನೆ. 2 ಸೈಡ್ ಅಲ್ಲದೆ ನಾವು ಮಧ್ಯನೂ ಸಹ ಇಟ್ಬಿಟ್ಟು ನಾವಿಲ್ಲಿ ಬಟ್ಟೆ ಕ್ಲಿಪ್ನ ಹಾಕ್ಕೋಬೇಕಾಗುತ್ತೆ. ಯಾಕೆ ಅಂತ ಅಂದರೆ ನೆರಿಗೆ ಒಳಗಿರುತ್ತೆ, ಅದು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಮಧ್ಯನೂ ಸಹ ಇಟ್ಬಿಟ್ಟು ಬಟ್ಟೆ ಕ್ಲಿಪ್ ಹಾಕ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಉಡ್ಸೋದಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಉಡ್ಸೋ ಟೈಮಲ್ಲಿ ನಮಗೆ ಒಂದು ನೆರಿಗೆ ಮಿಸ್ ಆದ್ರೂ ಸರಿಯಾಗಿ ಬರಲ್ಲ. ಅದಕ್ಕೋಸ್ಕರ ಇಲ್ಲಿ ಮಧ್ಯ ಇಟ್ಬಿಟ್ಟು ನೋಡಿ, ಮಧ್ಯೆ ಈ ಥರ ಇಟ್ಬಿಟ್ಟು ನಾವಿಲ್ಲಿ ಬಟ್ಟೆ ಕ್ಲಿಪ್ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಒಂದು ಬಟ್ಟೆ ಕ್ಲಿಪ್ನ ಹಾಕ್ಕೋಬೋದು. ಆಮೇಲೆ ಸೆರಗನ್ನ ರೆಡಿ ಮಾಡ್ಕೊತಾ ಇದ್ದೇನೆ. ನೋಡಿ, ಸೆರಗನ್ನೂ ಅಷ್ಟೇ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳೋದಕ್ಕೆ ನೋಡಬೇಕು. ತುಂಬ ದೊಡ್ಡದಾದರೆ ಅಷ್ಟೊಂದು ಸರಿಯಾಗಿ ಕಾಣಿಸೋದಿಲ್ಲ ಅನ್ನೋ ಕಾರಣಕ್ಕೂ 2-3 ಇಂಚು ಇಟ್ಬಿಟ್ಟು ನಾವಿಲ್ಲಿ ಸೆರಗು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೆರಿಗೆ ಮಾಡಿಕೊಂಡು ನಾನು ಇಲ್ಲೊಂದು ಪಿನ್ ಹಾಕ್ಕೊತಾ ಇದ್ದೀನಿ. ಈ ಪಿನ್ ಹಾಕ್ಕೊಂಡಿಲ್ಲ ಅಂತಂದರೆ ಮತ್ತೆ ಎಲ್ಲ ಈಗ ಕುಂಜೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಒಂದೊಂದು ಪಿನ್ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ಯಾರಿ ಪಿನ್ನ ಯೂಸ್ ಮಾಡ್ತಾ ಇದ್ದೀನಿ, ಗುಂಡು ಪಿನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ 2-3 ಮೊಳ ಆಗೋಷ್ಟು ಸೆರಗನ್ನು ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ. ಸ್ಯಾರಿನ ಮೊದಲೇ ಅಂದರೆ 2 ದಿನ ಮುಂಚೆ, 4 ದಿನ ಮುಂಚೆ, 1 ವೀಕ್ ಮುಂಚೆ, ಇಲ್ಲ ಅಂದರೆ ಹಬ್ಬದ ಹಿಂದಿನ ದಿನವೂ ಈ ಥರ ಸ್ಯಾರಿನ ನೆರಿಗೆ ಮಾಡಿ ಇಟ್ಕೋಬೋದು. ಏನು ತೊಂದರೆ ಇಲ್ಲ. ಒಂದೇ ಸರಿ ನಮಗೆ ಹಬ್ಬದ ದಿನ ಉಡ್ಸೋಕ್ಕಾಗಲ್ಲ ಅಂತ ಅಂದರೆ ಈ ಥರ ನಾವು ನೆರಿಗೆ ಮಾಡಿ ಆರಾಮಾಗಿ ಇಟ್ಕೋಬೋದು. ನೋಡಿ, ಈ ಥರ ಮಡ್ಚ್ಕೋಬೇಕು. ಈ ಥರ ಮಡ್ಚ್ಕೊಂಡು ನಾವು ಈ ಥರ ಮಡ್ಚ್ಕೋಬೇಕು. ನೋಡಿ, ಈಗ ಹಾಕ್ಕೊಂಡು ಈ ಥರ ಮಡ್ಚ್ಕೊಂಡು ಇಟ್ಕೊಂಡ್ರೆ ನಾವು 4 ದಿನ ಇಲ್ಲ 1 ವಾರದ ಮುಂಚೆನೇ ನಾವು ಮಡ್ಚ್ಕೊಂಡು ಆರಾಮಾಗಿ ಇಟ್ಕೋಬೋದು, ಏನೂ ಆಗೋದಿಲ್ಲ. ಆಮೇಲೆ ನೋಡಿ, ಒಂದು ತಟ್ಟೆಗೆ ಅಕ್ಕಿ ಹಾಕಿ ಇಟ್ಕೊತಾ ಇದ್ದೇನೆ. ಒಂದು ಬಿಂದಿಗೆ ಇಟ್ಟಿದ್ದೇನೆ. ಇದು ಆ್ಯಕ್ಚುಲಿ ಚಿಕ್ಕ ಬಿಂದಿಗೆ. ನಾನು ಇಷ್ಟು ದಿನ ವೀಡಿಯೋದಲ್ಲೆಲ್ಲ ದೊಡ್ಡ ಬಿಂದಿಗೆಯಲ್ಲಿ ಸ್ಯಾರಿ ಉಡ್ಸೋದು ಹೇಗೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದೆ. ಇವತ್ತು ನಾನು ಚಿಕ್ಕ ಬಿಂದಿಗೆ ಸ್ಯಾರಿ ಉಡ್ಸೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಆ್ಯಕ್ಚುಲಿ
ದೊಡ್ಡ ಬಿಂದಿಗೆಗಿಂತ ಚಿಕ್ಕ ಬಿಂದಿಗೆಯಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನಿಸ್ತು ನನಗೆ ಇವತ್ತು. ದೊಡ್ಡ ಬಿಂದಿಗೆಯಲ್ಲೇ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂತ ಅನ್ನಿಸ್ತು. ನೋಡಿ, ಇದು 2 ಸ್ಟೆಪ್ಪಲ್ಲಿ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೇನೆ. ಹಿಂದ್ಗಡೆಯಿಂದ ಹಾಕ್ಕೊಂಡು ಸೆರಗನ್ನ ಹಿಂದ್ಗಡೆನೇ ಇಟ್ಕೋಬೇಕು. ನೋಡಿ, ಒಂದು ಸೈಡು ಉದ್ದ ಬಿಟ್ಕೋಬೇಕು, ಇನ್ನೊಂದು ಸೈಡು ಸ್ವಲ್ಪ ಚಿಕ್ಕದಾಗೆ ಬಿಟ್ಕೋಬೇಕು. ನೋಡಿ, ಈ ಥರ ಬಿಟ್ಕೊಂಡ್ರೆ ಆಗುತ್ತೆ. ನಾವಿಲ್ಲಿ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಸ್ಯಾರಿ ಬರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ನೋಡಿ, ನಾವಿಲ್ಲಿ ಜೋಡಿಸ್ಕೊಂಬಿಟ್ಟು ನೀಟಾಗಿ ಒಂದೊಂದು ನೆರಿಗೆನ ಹಿಡಿದು ಜೋಡಿಸ್ಕೊಂಡು ಆಮೇಲೆ ಪಿನ್ ಹಾಕಬೇಕು. ಇಲ್ಲಾಂದರೆ ಮಧ್ಯೆ ಎಲ್ಲಾದರೂ ಒಂದೊಂದು ನೆರಿಗೆ ಮಿಸ್ ಆಗಿರುತ್ತೆ. ಆವಾಗ ನೆರಿಗೆನ ಸ್ಪ್ಲಿಟ್ ಮಾಡುವಾಗ ಅದು ಸರಿ ಬರಲ್ಲ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ನೆರಿಗೆನೂ ಹಿಡಿದ್ಬಿಟ್ಟು ನಾವಿಲ್ಲಿ ಒಂದು ಪಿನ್ ಹಾಕ್ಕೋಬೇಕು. ಸೀರೆ ಪಿನ್ನಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಸೂಜಿ ದಾರದಲ್ಲಿ ನಾವಿಲ್ಲಿ ಕಟ್ಕೋಬೋದು. ನೋಡಿ, ಆಮೇಲೆ ನಾನಿಲ್ಲಿ ಎಲ್ಲ ಸೈಡು ಅಡ್ಜಸ್ಟ್ ಮಾಡ್ಕೊತಾ ಇದ್ದೇನೆ. ಆಮೇಲೆ ನಾನಿಲ್ಲಿ ಸ್ಪ್ಲಿಟ್ ಮಾಡ್ಕೊತಾ ಇದ್ದೇನೆ. ನೋಡಿ, ನಾನು ಫಸ್ಟು ಕೆಳಗಡೆ ನೆರಿಗೆನ ಸ್ಪ್ಲಿಟ್ ಮಾಡ್ಕೊತಾ ಇದ್ದೇನೆ. ನೋಡಿ, ಈ ಥರ ನೀಟಾಗಿ ಸ್ಪ್ಲಿಟ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ನೆರಿಗೆನ ಸ್ಪ್ಲಿಟ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಸ್ಯಾರಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು 2 ಸೈಡು ಸಹ ನಾನು ಸ್ಪ್ಲಿಟ್ ಮಾಡ್ಕೊತಾ ಇದ್ದೀನಿ. ನಾವು ನೀಟಾಗಿ ಇಲ್ಲಿ 1 ಬೈ 1 ನೆರಿಗೆನ ಸ್ಪ್ಲಿಟ್ ಮಾಡ್ತಾ ಹೋಗಬೇಕು. ನಾವು ನೆರಿಗೆನ ಎಷ್ಟು ಚೆನ್ನಾಗಿ ಸ್ಪ್ಲಿಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಸ್ಯಾರಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ನೀಟಾಗಿದ್ದು 1 ಬೈ 1 ಸ್ಪ್ಲಿಟ್ ಮಾಡ್ಕೋತಾ ಹೋಗಬೇಕು. ಒಳೊಳಗೆ ಒಂದು ನೆರಿಗೆಗಳು ಸೇರ್ಕೊಂಡಿರ್ತವೆ, ಅದನ್ನೆಲ್ಲ ತೆಗೆದ್ಬಿಟ್ಟು ಈ ಥರ ಸ್ಪ್ಲಿಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಚಿಕ್ಕದಾಗಿ ಇರೋದನ್ನ ತೆಗೆದು ಸ್ಪ್ಲಿಟ್ ಮಾಡ್ಕೋಬೇಕು. ಅದನ್ನು ಸೇಮ್ ನಾವು ಕೆಳಗಡೆಯಿಂದ ಹೇಗೆ ಸ್ಪ್ಲಿಟ್ ಮಾಡ್ಕೊಂಡಿದ್ವೋ ಹಾಗೆಯೇ ಮೇಲ್ಗಡೆನೂ ಸಹ ಸ್ಪ್ಲಿಟ್ ಮಾಡ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ನಾವು ಎಷ್ಟು ನೀಟಾಗಿ ನೆರಿಗೆನ ಸ್ಪ್ಲಿಟ್ ಮಾಡ್ಕೊತೀವೋ ಆ ಥರ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ನೀಟಾಗಿ ಸ್ಪ್ಲಿಟ್ ಮಾಡ್ಕೋಬೋದು. ಸೈಡಿಗೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನೋಡಿ, ನಾನಿಲ್ಲಿ 2 ಸೈಡ್ ಗಮ್ ಟೇಪ್ನ ಹಾಕಿ ಅದ್ರ ಮೇಲೆ ನಾನಿಲ್ಲಿ ಚಿಕ್ಕದೊಂದು ಚಂಬಿಡ್ತಾ ಇದ್ದೇನೆ. ನಾನು ಕೆಳಗಿಟ್ಟಿದ್ದೀನಲ್ಲ ಅದೇ ಥರ ಬಿಂದಿಗೆ ಸಹ ಇಡ್ಬೋದು, ಇಲ್ಲಾಂದರೆ ಈ ಥರ ಚೊಂಬು ಸಹ ಇಟ್ಕೋಬೋದು. ಆಮೇಲೆ ನೋಡಿ, ನಾನಿಲ್ಲಿ ಸೆರಗನ್ನ ಹಾಕ್ಕೊತಾ ಇದ್ದೇನೆ. ನಾವು ಹೆಂಗೆ ಬಲದಿಂದ ಎಡಕ್ಕೆ ಸೆರಗು ಹಾಕ್ಕೊತೀವೋ ಅದೇ ಥರ ಸೆರಗನ್ನ ಇಲ್ಲಿ ಹಾಕಬೇಕಾಗುತ್ತೆ. ಈ ಥರ ಬಲದಿಂದ ಎಡಕ್ಕೆ ಸೆರಗನ್ನ ಹಾಕ್ಕೊಂಡು ನೋಡಿ ಈ ಥರ ಹಾಕ್ಕೋಬೇಕಾಗುತ್ತೆ. ಆಮೇಲೆ ಇನ್ನೊಂದು ಸೈಡ್ ಇರುತ್ತಲ್ಲ ಅದನ್ನು ಮೇಲೆ ಕೋಲಿಗೆ ಎತ್ತಾಕೋಬೇಕಾಗುತ್ತೆ. ಎತ್ತಾಕೊಂಡು ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇದು ಯಾವ ಥರ ಅಂತ ಅಂದರೆ ಚೂಡಿದಾರ್ ವೇಲ್ ಹಾಕ್ಕೊತಿದ್ವಿ ಆ ಥರ ಸೇಮ್ ಟು ಸೇಮು ನಾವಿಲ್ಲಿ ಸೆರಗನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಬೇಕಂದರೆ ಒಂದು ಪಿನ್ ಸಹ ಹಾಕ್ಕೋಬೋದು ಕೆಳಗಿಡ್ದು, ಇಲ್ಲ ಅಂತ ಅಂದರೆ ಅದನ್ನು ಅಲ್ಲೇ ಹಂಗೆ ಇಟ್ಬಿಟ್ಟು ಅಲ್ಲೊಂದು ದಾರನ ಈ ಥರ ಕಟ್ಬೋದು. ಲೇಸ್ ಇದ್ರೆ ಚೆನ್ನಾಗಿ ಆಗುತ್ತೆ. ತಗೊಂಡು ಈ ಥರ ಕಟ್ಟಬೇಕು. ನೋಡಿ, ಕಟ್ಟಿ ಆಮೇಲೆ ಒಂದು ಸಣ್ಣ ಪಟ್ಟೆನ ಕಟ್ಟಿದರೆ ಆಯಿತು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಈ ಥರ ಸ್ಯಾರಿ ಉಡ್ಸೋದ್ರಿಂದ ನೋಡಿ, ಈ ಥರ ಸೊಂಟದ ಪಟ್ಟೆನ ಕಟ್ಟಿದರೆ ಲೇಸು ಕಟ್ಟಿರೋದು ಕಾಣಲ್ಲ. ಆಮೇಲೆ ಅಮ್ಮನವರಿಗೆ ಏನೆಲ್ಲ ಒಡವೆಗಳು ಹಾಕಿ ಸಿಂಗಾರ ಮಾಡಬೇಕು ಎಲ್ಲ ಮಾಡ್ಕೊಳ್ಳಿ. ಹಾಗೆಯೇ ಮುಖ ಇಟ್ಟು ಅದೆಲ್ಲ ಏನೆಲ್ಲ ಸಿಂಗಾರ ಮಾಡ್ತೀರೋ ಅದೆಲ್ಲ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಈ ಥರ ಸ್ಯಾರಿ ಉಡಿಸಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಮುಖ ಎಲ್ಲ ಇಟ್ಟು ಅಮ್ಮನವರಿಗೆ ಸಿಂಗಾರ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ವಿಧದಲ್ಲಿ ಸ್ಯಾರಿ ಹಾಕೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ವರಮಹಾಲಕ್ಷ್ಮಿ ಅಮ್ಮನವರಿಗೆ ದುಪ್ಪಟ್ಟದಲ್ಲಿ ಸ್ಯಾರಿ ಹಾಕೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ನೋಡೋಣ ಬನ್ನಿ. ನೋಡಿ, ಒಂದು ದುಪ್ಪಟ್ಟ ತೊಗೊಂಡಿದ್ದೀನಿ. ಈ ಥರನಾದರೂ ತೊಗೋಬೋದು. ನಿಮ್ಮ ಹತ್ರ ಯಾವ ಥರ ದುಪ್ಪಟ್ಟ ಇದ್ರೂ ಯೂಸ್ ಮಾಡಿಕೊಂಡು ಈ ಥರ ಸ್ಯಾರಿ ಹಾಕ್ಬೋದು. ನೋಡಿ, ನಾನಿಲ್ಲಿ ಸ್ಯಾರಿ ನೀರಿಗೆ ಹಾಕ್ಕೊಂಡಂಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಸ್ಯಾರಿ ನೀರಿಗೆ ಹಾಕ್ಕೊಂಡಂಗೆ ಫುಲ್ಲು ವೇಲ್ನ ಸ್ಯಾರಿ ನೀರಿಗೆ ಹಾಕ್ಕೊಂಡಂಗೆ ಹಾಕ್ಕೊತಾ ಇದ್ದೇನೆ. ಆಮೇಲೆ
ಒಂದು ಸೈಡ್ಗೆ ಪಿನ್ನ ಹಾಕ್ಕೊತಾ ಇದ್ದೀನಿ. ಎಲ್ಲ ನೀರಿಗೆನ ಜೋಡಿಸ್ಬಿಟ್ಟು ಪಿನ್ನ ಹಾಕ್ಕೊತಾ ಇದ್ದೀನಿ. ಬಟ್ಟೆ ಕ್ಲಿಪ್ ಆದರೂ ಹಾಕ್ಬೋದು, ಇಲ್ಲಾಂದರೆ ಗುಂಡು ಪಿನ್ ಆದರೂ ಹಾಕ್ಬೋದು, ಇಲ್ಲಾಂದರೆ ಪಿನ್ ಆದರೂ ಹಾಕ್ಬೋದು. ಬಟ್ಟೆ ಪಿನ್ ಯಾಕೆ ಯೂಸ್ ಮಾಡಲ್ಲ ಅಂದರೆ ಬಿಚ್ಚೋವಾಗ ಬಟ್ಟೆ ಪಿನ್ ಸಿಕ್ಕಿ ಹರಿದೋಗುತ್ತೆ ಬಟ್ಟೆ ಅಂತ ಹೇಳಿ ಯೂಸ್ ಮಾಡೋದಿಲ್ಲ. ಸೈಡು ನೀರಿಗೆ ಹಿಡಿಬೇಕಾಗುತ್ತೆ. ನೋಡಿ, ಒಂದು ಸೈಡು ನೀರಿಗೆ ಹಿಡಿದು ನಾನಿಲ್ಲಿ ಪಿನ್ ಹಾಕ್ಕೊಂಡಿದ್ದೀನಿ. ಸೆಕೆಂಡ್ ಸೈಡು ನೀರಿಗೆ ಹಿಡಿತಾ ಇದೆ. ಮೇಲ್ಗಡೆ ಹೇಗೆ ನೀರಿಗೆ ಹಿಡಿತಿದ್ದೀನೋ ಹಾಗೆಯೇ ಕೆಳ ಸೈಡನ್ನು ನೀರಿಗೆ ಹಿಡಿತಾ ಹೋಗಬೇಕು. ನೋಡಿ, ನಿಧಾನವಾಗಿ ನೀರಿಗೆ ಹಿಡಿತಾ ಹೋಗಬೇಕು. ಒಳಗೆ ಒಂದೊಂದು ಹೋಗಿರ್ತವೆ, ಅದಕ್ಕೋಸ್ಕರ ನಾವಿಲ್ಲಿ 1 by 1 ನೀರಿಗೆನ ಹಿಡಿತಾ ಹೋಗಬೇಕು. ನಾವು ಎಷ್ಟು ಚೆನ್ನಾಗಿ ನೀರಿಗೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸ್ಯಾರಿ ಅಂತಲೇ ಹೇಳ್ಬೋದು. ನೋಡಿ, 1 by 1 ಈ ಥರ ನೀರಿಗೆ ಮಾಡ್ಕೋಬೇಕಾಗುತ್ತೆ. ಈ ಥರ ನೀರಿಗೆ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ಯಾರಿ ಉಡ್ಸೋವಾಗ ನಮಗೆ ನೀರಿಗೆ ಎಲ್ಲೂ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಚೆನ್ನಾಗಿ ನೀರಿಗೆನ ಹಿಡ್ಕೊಂಡು ನಾವಿಲ್ಲಿ ಜೋಡಿಸ್ಕೊಂಡು ಪಿನ್ ಹಾಕ್ಕೋಬೇಕು ಅಂತಲೇ ಹೇಳ್ಬೋದು. ಹಾಗೆಯೇ ಮಧ್ಯನೂ ಸಹ ನಾನಿಲ್ಲಿ ನೀಟಾಗಿ ಮಡ್ಚ್ಕೊಂಡಿದ್ದೀನಿ. ನೋಡಿ, ಮಿಸ್ ಆಗಿಬಿಡುತ್ತೆ ನೀರಿಗೆ. ಅದಕ್ಕೋಸ್ಕರ ಸ್ಯಾರಿನ ನಾವು ಹೇಗೆ ಬಿಂದಿಗೆಗೆ ಹಿಂದ್ಗಡೆಯಿಂದ ಹಾಕ್ಕೊತೀವೋ ಇದಕ್ಕೂ ಸಹ ಬಿಂದಿಗೆ ಹಿಂದ್ಗಡೆಯಿಂದ ಹಾಕೋಬೇಕು. 2 ಸೈಡು ಈಕ್ವಲ್ ಆಗಿರಬೇಕು. ಆಮೇಲೆ ನೀರಿಗೆನ ಜೋಡಿಸ್ಕೋಬೇಕು. ಒಂದು ನೀರಿಗೆ ಮಿಸ್ ಆದ್ರೂ ಇಲ್ಲಿ ಸ್ಯಾರಿ ಚೆನ್ನಾಗಿ ಬರಲ್ಲ ಅಂತಲೇ ಹೇಳ್ಬೋದು. ನೋಡಿ, 2 ಸೈಡು ನೀಟಾಗಿ ನೀರಿಗೆ ಹಿಡಿದು ನಾನಿಲ್ಲಿ ಒಂದು ಪಿನ್ ಹಾಕ್ಕೊತಾ ಇದ್ದೀನಿ. ಬಟ್ಟೆ ಪಿನ್ನು ನಾವಿಲ್ಲಿ ಬಟ್ಟೆ ಪಿನ್ನಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಸೂಜಿ ದಾರ ಹಾಕ್ಕೋಬೋದು, ಇಲ್ಲಾಂದರೆ ಇದೇ ಥರ ಪಿನ್ನಲ್ಲಿ ಹಾಕ್ಕೋಬೋದು. ಆವಾಗಲೇ ಹೇಳ್ದಂಗೆ ಪಿನ್ನ ಯಾಕೆ ಯೂಸ್ ಮಾಡೋದಿಲ್ಲ ಅಂತ ಅಂದರೆ ಪಿನ್ನ ಬಟ್ಟೆಗೆ ಸಿಕ್ಕಿ ಹಾಳಾಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಸೂಜಿ ದಾರದಲ್ಲಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ಆಮೇಲೆ ನಾನು ನೀರಿಗೆನ ಸ್ಪ್ಲಿಟ್ ಮಾಡ್ಕೊತಾ ಇದ್ದೀನಿ. 2 ಸೈಡು ನೀರಿಗೆನ ಸ್ಪ್ಲಿಟ್ ಮಾಡ್ಕೋಬೇಕು. ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ಈ ಥರ ನೀರಿಗೆನ ನೀಟಾಗಿ ಸ್ಪ್ಲಿಟ್ ಮಾಡ್ಕೋಬೇಕು. ನೀರಿಗೆ ಯಾವ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ನೀರಿಗೆನ ನೀಟಾಗಿ ಸ್ಪ್ಲಿಟ್ ಮಾಡ್ತಾ ಹೋಗಬೇಕು. 2 ಸೈಡನ್ನು ನೀರಿಗೆನ ಸ್ಪ್ಲಿಟ್ ಮಾಡಬೇಕು. ನೋಡಿ, ಎಡಗಡೆ ಮುಖವಾಗಿ ನೀರಿಗೆ ಸ್ಪ್ಲಿಟ್ ಮಾಡಬೇಕು, ಬಲಗಡೆ ಮುಖವಾಗಿ ನೀರಿಗೆನ ಸ್ಪ್ಲಿಟ್ ಮಾಡಬೇಕು. ಹಾಗಾದ್ರೇ ಸ್ಯಾರಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೇಮ್ ಸ್ಯಾರಿ ಥರನೇ ಬಂದಿದೆ ಅಂತಲೇ ಹೇಳ್ಬೋದು. ಇದು ತುಂಬ ಈಸಿ ಮೆಥಡು ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಬಿಂದಿಗೆ ಇದ್ದರೆ ಈ ಮೆಥಡನ್ನ ಯೂಸ್ ಮಾಡಿ ನೋಡಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ ಬೈ ಬೈ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್. ಹಾಯ್, ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೇಮಿಳಾ. ಫ್ರೆಂಡ್ಸ್, ಇವತ್ತು ವರಮಹಾಲಕ್ಷ್ಮಿಗೆ ದುಪ್ಪಟ್ಟದಲ್ಲಿ ಹೇಗೆ ಸೀರೆ ಉಡ್ಸೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ನೋಡೋಣ ಬನ್ನಿ. ನಾನಿಲ್ಲಿ ಉದ್ದದೊಂದು ದುಪ್ಪಟ್ಟ ತೊಗೊಂಡಿದ್ದೀನಿ. ಅದನ್ನು ಸೀರೆ ನೀರಿಗೆ ಹೆಂಗೆ ಹಾಕ್ಕೊತಾರೋ ಹಾಗೆ ನೀರಿಗೆನ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಸೀರೆ ನೀರಿಗೆ ಹೆಂಗೆ ಹಾಕ್ಕೊತಾರೋ ಹಂಗೆ ನೀರಿಗೆನ ಹಾಕ್ಕೊಂಡು ಅದನ್ನು ಜೋಡಿಸ್ಕೊಂಡು ಪಿನ್ ಹಾಕ್ಕೋಬೇಕು. ಹಾಗೆಯೇ ಕೆಳ ಸೈಡು ಅಷ್ಟೇ, ನಾವು ಆಲ್ರೆಡಿ ಮೇಲ್ ಸೈಡ್ ಹಾಕ್ಕೊಂಡಿರ್ತೀವಲ್ಲ ನೀರಿಗೆನ, ಅದನ್ನೇ ನೀಟಾಗಿ ಹಿಡಿದ್ಬಿಟ್ಟು ನೋಡಿ ಈ ಥರ ನೀಟಾಗಿ ಹಿಡ್ಕೋಬೇಕು. ನೀಟಾಗಿ ಹಿಡಿದ್ಬಿಟ್ಟು ಪಿನ್ ಹಾಕಿದರೆ ಆಯ್ತು ಅಷ್ಟೇ. ನೋಡಿ, ಈ ಥರ ಒಂದೊಂದಾಗಿ ನೀಟಾಗಿ ಹಿಡ್ಕೋಬೇಕು. ನಾವು ಎಷ್ಟು ನೀಟಾಗಿ ಹಿಡಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಜೋಡಿಸ್ಕೊಂಡು ಪಿನ್ನನ್ನು ಹಾಕ್ಕೋಬೇಕು. ಸ್ಯಾರಿ ಪಿನ್ ಆದರೂ ಹಾಕ್ಕೋಬೋದು, ಇಲ್ಲ ಗುಂಡು ಪಿನ್ ಆದರೂ ಹಾಕ್ಕೋಬೋದು, ಇಲ್ಲ ಬಟ್ಟೆ ಕ್ಲಿಪ್ ಆದರೂ ಹಾಕ್ಕೋಬೋದು, ನಿಮ್ಮ ಚಾಯ್ಸು. ನೋಡಿ, ಈ ಥರ ನೀರಿಗೆನ ಮಾಡಿಕೊಂಡು ಇನ್ನೊಂದು ಸೈಡ್ ಇರುತ್ತಲ್ಲ ಆ ಸೈಡಲ್ಲಿ ಸರ್ಕನ್ನು ಮಾಡ್ಕೋಬೇಕು. ಅದನ್ನು ನೀರಿಗೆನ ನೋಡಿ ನಮಗೆ ಎಷ್ಟು ಚಿಕ್ಕಕ್ಕೆ ಸಾಧ್ಯನೋ ಅಷ್ಟು ಚಿಕ್ಕಕ್ಕೆ ಹಿಡಿದು ನಾವು ನೀರಿಗೆನ ಮಾಡ್ಕೋಬೇಕು. ಎಷ್ಟು ಚಿಕ್ಕಕ್ಕೆ ನಾವು ನೀರಿಗೆನ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸೀರೆ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಜೋಡಿಸ್ಕೊಂಡು ನಾವು ಪಿನ್ನನ್ನು ಹಾಕ್ಕೋಬೇಕು. ಇಲ್ಲ ಅಂತ ಅಂದರೆ ಸೀರೆ ಉಡಿಸೋವಾಗ ನೀರಿಗೆಗಳು ಮಿಸ್ ಆಗಿಬಿಡ್ತವೆ. ಅದಕ್ಕೋಸ್ಕರ ಮಿಸ್ ಆದರೆ ಚೆನ್ನಾಗಿ ಬರಲ್ಲ ಅಂತ ಹೇಳಿ ನೋಡಿ, ನಾವು ಸೀರೆನ ಹೇಗೆ ಹಾಕ್ತೀವೋ ಅದೇ ಥರ ನಾವಿಲ್ಲಿ ಹಿಂದೆ ಸೆರಗನ್ನ ಇಟ್ಕೊಂಡು ಈ ಥರ ನಾವು ಸೀರೆನ ಆ ಕಡೆ ಈ ಕಡೆ ಹಾಕ್ತೀವಲ್ಲ ಅದೇ ಥರನೇ ವೇಲನ್ನು ಸಹ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಪ್ರತಿಯೊಂದು ನೀರಿಗೆನೂ ಹಿಡಿದು ನಾವಿಲ್ಲಿ ಪಿನ್ನನ್ನು ಹಾಕ್ಕೋಬೇಕು. 2 ಸಮನಾಗಿರಬೇಕು. 2 ಸೈಡು ಸಮನಾಗಿದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ 2 ಕಡೆಯೂ ಸಮನಾಗಿರಬೇಕು. ನೋಡಿ, ಆಮೇಲೆ ನಾನಿಲ್ಲಿ ನೀರಿಗೆನ 2 ಸೈಡ್ನು ಸ್ಪ್ಲಿಟ್ ಮಾಡ್ಕೊತಾ ಇದ್ದೇನೆ. ನೋಡಿ, 2 ಸೈಡು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ನೀರಿಗೆನ ಸ್ಪ್ಲಿಟ್ ಮಾಡ್ಕೋಬೇಕು. ನಾವು ನೀರಿಗೆನ ಎಷ್ಟು ಚೆನ್ನಾಗಿ ಸ್ಪ್ಲಿಟ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೈಡ್ನ ಎಡಗಡೆಯಾಗಿ ನಾವು ನೀರಿಗೆನ
ಜೋಡಿಸ್ಕೋಬೇಕು. ಬಲಗಡೆ ಸೈಡನ್ನ ಬಲಗಡೆ ಮುಖ ಮಾಡಿ ನಾವು ನೀರಿಗೆನ ಜೋಡಿಸ್ಕೋಬೇಕು. ಹಾಗಾದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎರಡನ್ನೂ ಒಂದೇ ಕಡೆ ನಾವು ಸ್ಪ್ಲಿಟ್ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ನೋಡಿ, ನಾವಿಲ್ಲಿ ನೀರಿಗೆನ ಸ್ಪ್ಲಿಟ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಸೆರಗನ್ನ ಹಾಕಬೇಕಾಗುತ್ತೆ. ಇರೋದ್ರಿಂದ ಇದನ್ನು ನಾವು ಅಡ್ಜಸ್ಟ್ ಮಾಡಿ ಹಾಕಬೇಕಾಗುತ್ತೆ. ನೋಡಿ, ಮೇಲೊಂದು ನಾನು ಚಂಬನ ಇಟ್ಕೊಂಡಿದ್ದೀನಿ ಕೋಲ್ ಕಟ್ಕೊಂಡು. ನಾನಕ್ಕೆ ಸೆರಗನ್ನ ಹಾಕೋಬೇಕಾಗುತ್ತೆ. ಎಷ್ಟು ನಿಧಾನಕ್ಕೆ ಸಾಧ್ಯನೋ ಅಷ್ಟು ನಿಧಾನಕ್ಕೆ ಸೆರಗನ್ನು ಹಾಕ್ಕೊಂಡು ನಾವು ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಸೆರಗು ತುಂಬ ಚಿಕ್ಕಕ್ಕಿರೋದ್ರಿಂದ ಬಿದ್ದೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾವು ಹಿಂದೆ ಹಿಡಿದ್ಬಿಟ್ಟು ಅದಕ್ಕೊಂದು ಸ್ಯಾರಿ ಪಿನ್ನ ಹಾಕ್ಕೋಬೇಕು. ಹಾಗೆಯೇ ಮುಂದೆ ನೋಡಿ, ಮುಂದೆನೂ ಅಷ್ಟೇ ನಾವಿಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅಡ್ಜಸ್ಟ್ ಮಾಡಿ ಇಲ್ಲೊಂದು ಸ್ಯಾರಿ ಪಿನ್ನನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಥರ ಸ್ಯಾರಿ ಪಿನ್ನ ನಿಧಾನಕ್ಕೆ ಹಾಕ್ಕೊಳ್ಳಿ. ಸ್ಯಾರಿ ಪಿನ್ನ ಹಾಕ್ಕೊಳ್ದೇ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಇದು. ನೋಡಿ, ಈ ಥರ ಸ್ಯಾರಿ ಪಿನ್ನನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಆಮೇಲೆ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಒಡವೆಗಳನ್ನು ಹಾಕ್ಕೊಂಡು ಅಲಂಕಾರನ ಮಾಡಿದರೆ ಆಯಿತು ಅಷ್ಟೇ. ಮುಖ ಇದ್ದವರು ಮುಖ ಇಟ್ಟು ಅಲಂಕಾರ ಮಾಡಿ, ಮತ್ತು ಅಲಂಕಾರಕ್ಕೆ ನೀವು ಏನೇನೆಲ್ಲ ಯೂಸ್ ಮಾಡ್ತೀರೋ ಅದನ್ನೆಲ್ಲವನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನೋಡಿ, ಪಟ್ಟದಲ್ಲಿ ಸ್ಯಾರಿ ಉಡಿಸೋದು ತುಂಬ ಈಸಿ ಅಂತಲೇ ಹೇಳ್ಬೋದು. ಟೈಮ್ ಕನ್ಸ್ಯೂಮ್ ಸಹ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಫ್ರೆಂಡ್ಸ್. ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್.